हेलो फ्रेंड्स वेलकम टू अवर चैनल। ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಈಜಿಯಾಗಿ ತುಂಬಾನೇ ಟೇಸ್ಟಿಯಾಗಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸಪ್ಪೆಸರು ಕ್ಯೂಚೆಸ್ರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ। ಪೂರ್ತಿಯಾಗಿ ವಿಡಿಯೋನ ನೋಡಿ। ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ಅಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ। ನಂತರ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಹೆಸರು ಕಾಳನ್ನ ಹಾಕೊಂತಾ ಇದ್ದೀನಿ। ನಾನು ಇಲ್ಲಿ 1 ಕಪ್ ಅಷ್ಟು ಹೆಸರು ಕಾಳನ್ನ ಯೂಸ್ ಮಾಡಿದ್ದೀನಿ। ಒಂದು ಅರ್ಧ ಕಪ್ ಅಷ್ಟು ತೊಗರಿ ಬೇಳೆಯನ್ನ ವಾಶ್ ಮಾಡಿಕೊಂಡು ಅದಕ್ಕೆ ಹಾಕೊಂತಾ ಇದ್ದೀನಿ। ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಹಸಿ ಕಾಳನ್ನು ಸಹ ಯೂಸ್ ಮಾಡ್ಕೋಬಹುದು। ನಾನು ಇಲ್ಲಿ ಹಸಿ ಕಾಳು ಇಲ್ದಿರೋ ಕಾರಣದಿಂದ ನಾರ್ಮಲ್ ಕಾಳನ್ನೇ ಹಾಕೊಂಡಿದ್ದೀನಿ। ನಂತರ ಈಗ ಇದಕ್ಕೆ ಉಪ್ಪನ್ನ ಹಾಕೊಂತಾ ಇದ್ದೀನಿ। ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ। ಇದು ಸ್ವಲ್ಪ ಒಂದು ಕಾಲ್ ಭಾಗದಷ್ಟು ಬೆಂದ ಮೇಲೆ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯಿಯನ್ನ ಹಾಕೊಂತಾ ಇದ್ದೀನಿ। ಇದಕ್ಕೇನೆ ನಾನು ಒಂದು 2 ಟೊಮೆಟೊನ ಹಾಕೊಂತಾ ಇದ್ದೀನಿ। ಹಾಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಹಾಕೊಳ್ಳಿ। ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಷಲ್ ಬರೋ ತರ ಕುಕ್ ಮಾಡ್ಕೊಳ್ಳಿ। ನಾನು ಇಲ್ಲಿ ಒಂದು 7 ರಿಂದ 8 ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ। ಈಗ ಒಂದು ಪಾತ್ರೆನ ಇಟ್ಟು ಅದರ ಮೇಲೆ ಈ ರೀತಿಯಾದಂತಹ ಹೋಲ್ ಇರುವಂತಹ ಒಂದು ಜಾಲರದಲ್ಲಿ ನಾವು ಬೇಯಿಸಿಕೊಂಡಿರುವಂತಹ ಮಿಶ್ರಣನ ಇದರಲ್ಲಿ ಹಾಕೋಬೇಕಾಗುತ್ತೆ। ಈಗ ಇದನ್ನು ಸಪರೇಟ್ ಮಾಡಿಕೊಂಡು ಮೆಣಸಿನಕಾಯಿನ ಮತ್ತು ಟೊಮೊಟೊನ ಸಪರೇಟ್ ಮಾಡ್ಕೊಳ್ಳಿ। ಈಗ ಒಂದು ಕಡಾಯಿಯನ್ನ ಬಿಸಿ ಮಾಡೋಕೆ ಇಟ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿನ ಒಗ್ಗರಣೆ ಕೊಡಬೇಕಾಗುತ್ತೆ। ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಸಾಂಬಾರು। ಒಮ್ಮೆ ಮಾಡ್ಕೊಂತೀನಿ ಮತ್ತೆ ಮತ್ತೆ ಮಾಡ್ಕೊಂತೀರಾ, ಅಷ್ಟು ಚೆನ್ನಾಗಿರುತ್ತೆ। ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ। ಇದನ್ನ ನೀವು ಹಸಿ ಕಾಳು ಸೀಸನ್ ಬರುತ್ತಲ್ಲ, ಹಸಿ ಕಾಳು ಸೀಸನ್ ಅಲ್ಲೂ ಸಹ ಇದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ। ಆಗ ನೀವು ಬರೀ ಕಾಳನ್ನಷ್ಟೇ ಹಾಕೋಬೇಕಾಗುತ್ತೆ, ಬೇರೆ ಏನು ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ। ಈಗ ಉಪ್ಪನ್ನ ಹಾಕೊಳ್ಳಿ। ನಂತರ ಕೊನೆಯದಾಗಿ ಕೊಬ್ಬರಿ ತುರಿಯನ್ನ ಹಾಕೊಂತಾ ಇದ್ದೀನಿ। ನೀವು ಹಸಿಕಾಯಿ ತುರಿಯನ್ನು ಸಹ ಯೂಸ್ ಮಾಡ್ಕೋಬಹುದು। ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ। ಈಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಹೀರೆಕಾಯಿ ಮತ್ತು ಕಾಳು ಮಿಶ್ರಣ ಏನಿರುತ್ತಲ್ಲ ಅದನ್ನ ಹಾಕೊಳ್ಳಿ। ನಮ್ಗೆ ಈ ತರ ಮೆತ್ತಗೆ ಬೇಡ ಅಂತಂದ್ರೆ ನೀವು ಒಂದು 2 ವಿಷಲ್ಗೆ ಆಫ್ ಮಾಡ್ಕೊಂಡ್ರೆ ಸಾಕು, ಉಡಿ ಉಡಿಯಾಗಿ ನಿಮ್ಗೆ ಸಿಗುತ್ತೆ ಕಾಳೆಲ್ಲ। ನಮ್ಮನೇಲಿ ಸ್ವಲ್ಪ ಮೆತ್ತಗಿದ್ರೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕುಕ್ ಮಾಡ್ಕೊಂಡಿದ್ದೀನಿ। ಈಗ ಇದು ರೆಡಿ ಆಗಿದೆ ಪಲ್ಯ। ಈಗ ಕ್ಯೂಚೆಸ್ರನ್ನ ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡ್ಕೋಬೇಕಂತ। ಈಗಾಗಲೇ ನಾವು ಬೇಯಿಸಿಟ್ಕೊಂಡಿರುವಂತಹ ಟೊಮೆಟೊ, ಹಸಿಮೆಣಸಿನಕಾಯಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ। ಅದು ಸ್ವಲ್ಪ ತಣ್ಣಗೆ ಹಾಕಬೇಕು। ಅದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಪುಡಿ ಹಾಗೂ ಅರಿಶಿನ ಹಾಕೊಂತಾ ಇದ್ದೀನಿ। ನಂತರ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ। ಈಗ ಇದನ್ನ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ। ಈಗಾಗಲೇ ನಾವು ಕಟ್ಟನ್ನ ಬಸ್ಕೊಂಡಿರ್ತೀವಲ್ವಾ, ಅದನ್ನ ಅದೇ ಪಾತ್ರೆ ಒಳಗಡೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕೋಬೇಕಾಗುತ್ತೆ। ನೀವು ಬೇಕಾದ್ರೆ ಆ ಮಿಶ್ರಣನ ಕೈಯಲ್ಲೂ ಸಹ ಕ್ಯೂಚ್ಕೋಬಹುದು, ಒಬ್ಬೊಬ್ರಿಗೆ ಕೈಯಲ್ಲಿ ಆಗೋದಿಲ್ಲ, ಕೈಯೆಲ್ಲ ಉರಿ ಬರುತ್ತೆ ಅಂತ ಈ ರೀತಿಯಾಗಿ ಗ್ರೈಂಡರ್ ಅಲ್ಲಿ ಹಾಕೊಂತೀವಿ। ಈಗ ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾನೇ ಹೆಲ್ತಿಗೆ ಒಳ್ಳೆಯದಾದಂತಹ ತುಂಬಾನೇ ಟೇಸ್ಟ್ ಆದಂತಹ ಕ್ಯೂಚೆಸ್ರು ರೆಡಿ ಆಗಿದೆ। ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬಿಡಿ। ನಿಮ್ಗೆ ಎಮರ್ಜೆನ್ಸಿ ಸಾಂಬಾರ್ ಬೇಕಾದ್ರೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಬೇಗನೆ ಆಗೋಗುತ್ತೆ ಈ ಸಾಂಬಾರು। ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬಹುದು। 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರ್। ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ। ಈಗ ನೋಡ್ತಾ ಇರ್ಬೋದು, ಟೇಸ್ಟಿಯಾದಂತಹ ಕ್ಯೂಚೆಸ್ರು ಹಾಗೂ ಪಲ್ಯ ರೆಡಿಯಾಗಿದೆ। ನೀವು ಇದನ್ನ ಸೂಪ್ ತರನಾದ್ರೂ ಕುಡಿಬಹುದು, ಇಲ್ಲ ಮುದ್ದೆ ಅನ್ನ ಜೊತೆಗಾದ್ರೂ ಸರ್ವ್ ಮಾಡಬಹುದು। ಮತ್ತೆ ಪಲ್ಯನ ನೀವು ಚಪಾತಿ ಜೊತೆಗಾದ್ರೂ ತಿನ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ। ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ। ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ। ಎಲ್ಲರಿಗೂ
ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.